ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಕೆಂಚಾಂಬ. ಸ್ನೇಹಿತರೆ, ಯಾವಾಗ್ಲೂ ಇಂಥ ಮತಾಂಧ ಶಕ್ತಿಗಳಿಗೆ ವಕಾಲತ್ ಮಾಡಕ್ಕೆ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ನಿಲ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಿಂದೆ ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ದ ಸ್ಟೇಟ್ಮೆಂಟ್ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಇನ್ನು ಹುಬ್ಬಳ್ಳಿಯಲ್ಲಿ ಜೀಪ್ನ ಮೇಲೆ ನಿಂತಿ ಗಲಾಟೆ ಮಾಡಿದಾಗ ಅಂತವರಿಗೆ ಬಿರಿಯಾನಿ ಯಾರು ತಿನ್ಸಿದ್ರು ಅನ್ನೋದು ನಮಗೆ ನೆನಪಿದೆ. ಇನ್ನು ಈ NIA ಅವರು ನಮ್ಮ ರಾಜ್ಯದಲ್ಲಿ ಟೆರರಿಸ್ಟ್ ಗಳನ್ನ ಅರೆಸ್ಟ್ ಮಾಡಿದಾಗ ನಮ್ಮ ಸನ್ಮಾನ್ಯ ಹೋಮ್ ಮಿನಿಸ್ಟರ್ಗಳಾದ ಪರಮೇಶ್ವರ್ ಅವರು ಅವ್ರನ್ನ ಬರೀ ಸಸ್ಪೆಕ್ಟ್ಸ್ ಅನ್ಬೋದು ಅಂತ ಹೇಳಿದ ಮಾತುಗಳು ನಮಗೆ ನೆನಪು. ಟೆರರಿಸ್ಟ್ ಅಂತ ನಾವು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ, ಅಪರಾಧಿಗಳಂತ ಅಷ್ಟೇ ಹೇಳ್ತಾ ಇದ್ದೇನೆ. ಟೆರರಿಸ್ಟ್ ಅಂತ ಇನ್ನೂ ನಾವು ಡಿಫೈನ್ ಮಾಡಕ್ ಆಗೋದಿಲ್ಲ. ಆದ್ರೆ ಯಾರೋ ಒಬ್ಬ ಹಿಂದೂ ಸಂಘಟನೆಗಾರ ಬರೀ ಪಾಪ ಒಂದು ಕುಂಕುಮ ಹಾಕೊಂಡಿದ್ರೆ ಸಾಕು, ಯಾವುದೇ ಒಂದು ಗಲಭೆ ಆದ್ರೆ ಅವರನ್ನ ಕೋಮುವಾದದ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಕ್ ಗೊತ್ತು, ಹಾಗೂ ಅವರ ಮೇಲೆ ಅನವಶ್ಯಕವಾಗಿ ಕ್ರಮಗಳನ್ನ ಜರುಗಿಸಿರುವಂತ ಅನೇಕ ಉದಾಹರಣೆಗಳು ಕೇಳಿಬರ್ತವೆ.